ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಎಣ್ಣೆ ಇಲ್ಲದೆ ಖಾರದ ಕಡಲೆ ಬೀಜ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಖಾರದ ಕಡಲೆ ಬೀಜ ಮಾಡಲು ಬೇಕಾದ ಪದಾರ್ಥಗಳು: ಕಡಲೆ ಬೀಜ 1 ಬೌಲ್, ಸಾರಿನ ಪುಡಿ 1 ಸ್ಪೂನ್, ಉಪ್ಪು ರುಚಿಗೆ, ಅಚ್ಚ ಖಾರದ ಪುಡಿ 1 ಸ್ಪೂನ್. ಮೊದಲು ಒಂದು ಬೌಲ್ ತೆಗೆದುಕೊಂಡು 1 ಸ್ಪೂನ್ ಸಾರಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕಿ ಸ್ವಲ್ಪವೇ ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಒಲೆಯ ಮೇಲೆ ಬಾಣಲಿಯನ್ನಿಟ್ಟು ಕಡಲೆ ಬೀಜವನ್ನು ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಹುರಿದುಕೊಳ್ಳಬೇಕು. ಈ ರೀತಿ ಕಡಲೆ ಬೀಜವನ್ನು ಹುರಿದುಕೊಂಡ ಮೇಲೆ ಮಿಕ್ಸ್ ಮಾಡಿಕೊಂಡಿರುವಂಥ ಖಾರವನ್ನು ಹಾಕಿಕೊಳ್ಳಬೇಕು. ಖಾರವನ್ನು ಹಾಕಿಕೊಂಡ ನಂತರ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಮಿಕ್ಸ್ ಆದ ನಂತರ ಒಲೆಯ ಮೇಲಿಟ್ಟು ಕಡಲೆ ಬೀಜವನ್ನು ಹರಡಿ 1 ನಿಮಿಷಗಳ ಕಾಲ ಸಿಮ್ಮಲ್ಲೇ ಇಡಬೇಕು. ಈಗ ಖಾರದ ಕಡಲೆ ಬೀಜ ಸವಿಯಲು ಸಿದ್ಧ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.